ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಹಪ್ಪಳ ಮಾಡೋದನ್ನ ಹೆಂಗೆ ಅಂತ ಅಕ್ಕಿ ಹಪ್ಪಳ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: ಸಬ್ಬಕ್ಕಿ ಅಕ್ಕಿ ಎರಡು ಜೊತೆಲಿ ಸೇರಿಸಿ ಮಿಷಿನ್ಗೆ ಹಾಕ್ಸಿರೋದು. ಇದರಲ್ಲಿ ಇದೇ ಹಿಟ್ಟಲ್ಲಿ ಅವತ್ತು ಸಂಡಿಗೆ ಮಾಡಿ ತೋರಿಸಿರೋದು. ಇದರಲ್ಲಿ 6 ಲೋಟ ಇದೆ. ಇದು ಹಸಿಟ್ಟು 6 ಲೋಟಕ್ಕೆ 12 ಲೋಟ ನೀರು ಹಾಕೋಬೇಕು. ಅದೇ ಥರ ಲೋಟ 12 ಲೋಟ ನೀರು ಹಾಕೋಬೇಕು. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಬಿಳಿ ಎಳ್ಳು, ರುಚಿಗೆ ಉಪ್ಪು. ಇದು ಜೀರಿಗೆ, ಎಳ್ಳು, ಒಂದು ಸೇರು ಅಕ್ಕಿಗೆ 1 ಹಿಡಿ ಜೀರಿಗೆ, 3/4 ಹಿಡಿ ಎಳ್ಳು. ಬಾಣಂತಿ ಬಸ್ರಿದಿರೋರು ಎಳ್ಳೇನು ಹಾಕಕ್ಕೆ ಹೋಗಬೇಡಿ. ಜೀರಿಗೆ ಎಳ್ಳು ಅಕ್ಕಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟಿಗೆ ಇವಾಗ ಮಿಕ್ಸಿಗೆ ಬೆಳ್ಳುಳ್ಳಿ ಹಾಕೊಳ್ಳೋಣ, ಮೆಣಸಿನ್ಕಾಯಿ ಹಾಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಇದನ್ನು ನಾನು ಹಾಕಿರೋದು. ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿನ ಹಾಕೊಳ್ಳೋಣ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಇದು 6 ಲೋಟ ನೀರಿಗೆ 12 ಲೋಟ ನೀರು ಇಡಬೇಕು. ಅದರೊಳಗೆ ನಾನು 10 ಲೋಟ ನೀರು ಇಟ್ಟಿದ್ದೀನಿ. 2 ಲೋಟ ಹಾಗೆ ಮಿಗಿಲ್ಸ್ಕೊಂಡಿದ್ದೀನಿ. 2 ಲೋಟ ಈ ಮಿಕ್ಸಿ ಮಾಡೋದಕ್ಕೆ, ಇದು ಜಾರೆಲ್ಲ ತೊಳೆದು ಹಾಕೋಕ್ಕೆ ಎಲ್ಲ ಈ ಥರ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಹಾಕೋಬೇಕು. ಉಪ್ಪು ಹಾಕ್ತೀನಿ ರುಚಿಗೆ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಮಾಡಿರೋದೆಲ್ಲ ಹಾಕಿದ್ದೀವಿ. ಚೂರು ಹಸಿಟ್ಟು ಹಾಕಿದ್ದೀನಿ, ಒಂದು ಸ್ವಲ್ಪ 1 ಹಿಡಿಯಷ್ಟು. ಇವಾಗ ಇದು ಈರುಳ್ಳಿ ಇದೆಲ್ಲ ಮಿಕ್ಸಿ ಮಾಡಿ ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಕುದೀಲಿ. ಬೆಂದ ಮೇಲೆ ಹಿಟ್ಟು ಹಾಕೋಣ. ಇದು ಕುದ್ದಿದೆ. ಇವಾಗ ಉಪ್ಪು ಸರಿಯಾಗಿದೆಯಲ್ಲ ಅಂತ ಒಂದು ಸರಿ ನೋಡ್ಕೊಂಬೋಣ. 1 ಸೇರು ಅಕ್ಕಿಗೆ 1 ಹಿಡಿ ಉಪ್ಪು ಸರಿಯಾಗಿದೆ. ಅಕಸ್ಮಾತ್ ಜಾಸ್ತಿ ಹಾಕ್ಬಾರ್ದು, ಒಂಚೂರು ಕಡಿಮೆನೇ ಇರಲಿ. ಯಾಕೆಂದರೆ ಹಪ್ಪಳ ಒಣಗಿದ ಮೇಲೆ ಉಪ್ಪು ಸರಿ ಕರೆಕ್ಟಾಗಿರುತ್ತೆ. ಒಂಚೂರು ಉಪ್ಪು ಕಮ್ಮಿನೇ ಇದ್ದರೆ ಸಾಕು. ಇದು ಎಳ್ಳು, ಜೀರಿಗೆ ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಳ್ಳು ಜೀರಿಗೆ ಮಿಕ್ಸ್ ಮಾಡಿರೋದು ಅಕ್ಕಿ ಹಿಟ್ಟು ಸುರಿಯೋಣ. ನೀರು ಅಳತೆ ಮಾಡಿ ಇಟ್ಟಿರ್ತೀವಿ, ಕರೆಕ್ಟಾಗಿ ಸುರಿದ್ಬಿಟ್ಟು ಇದು ಹಿಟ್ಟು ಕುದೀತಾ ಇದೆ ನೋಡ್ರಿ. ಬಿಳಿ ಹೊಗೆ ಬಂದೈತೆ. ಬಿಳಿ ಹೊಗೆ ಬರೋವರೆಗೂ ಹಿಟ್ಟು ಕುದಿಬೇಕು. ಹಸಿಟ್ಟು ಉಯ್ದಿರೋದು ಇವಾಗ ತೊಳಸೋಣ. ಈ ಥರ ಕುದ್ದ ಮೇಲೆ ಈ ಥರ ತೊಳಸ್ಕೊಂಡ್ರೆ ನುಣ್ಣಗೆ ಎಲ್ಲೂ ಗಂಟಿಲ್ದೆ ಬರುತ್ತೆ. ಇನ್ನೊಂದ್ಸರಿ ಸಣ್ಣೂರಿ ಮಾಡಿ ಒಲೆ ಮೇಲೆ ಇಕ್ಬೇಕು. ಒಂದ್ಸರಿ ತೊಳಸಿ ಒಲೆ ಮೇಲೆ ಇಟ್ಟಿದ್ದೀವಿ. ಒಲೆ ಮೇಲೆ ಇಟ್ಟು ತಿರ್ಗಾ ಒಂದು 10 ನಿಮಿಷ ಫುಲ್ಲು ಸಣ್ಣೂರಿನಲ್ಲಿ ಇಟ್ಬಿಡ್ಬೇಕು. ಸುತ್ತಲೂ ಸ್ವಲ್ಪ ನೀರು ಹಿಂಗೆ ಬಿಟ್ಬಿಟ್ಟು ಅದು ಮುಚ್ಚಿಬಿಟ್ಟು, ಕೋಲೆಲ್ಲ ತೆಗೆದ್ಬಿಟ್ಟು ಮುಚ್ಚಿಬಿಟ್ಟು ಸಣ್ಣೂರಿನಲ್ಲಿ ಒಂದು 10 ನಿಮಿಷ ಸಣ್ಣೂರಿನಲ್ಲಿ ಹಬೆನಲ್ಲೇ ಬೆಂದರೆ ಸರೋಗುತ್ತೆ. ಆಮೇಲೆ ತಿರುಗಿ ತೆಗೆದ್ಬಿಟ್ಟು ಹಿಂಗೆ ತೊಳಸ್ಕೊಂಬಿಡೋದು. ನಿಮ್ಗೆ 2 ಕೋಲಲ್ಲಿ ತೊಳ್ಸೋಕ್ಕೆ ಬರಲ್ಲ ಅಂದರೆ 2 ಪಾವ್ ಹಾಕ್ಕೊಂಡು ಮುದ್ದೆ ತೊಳ್ಸ್ಕೊಳ್ರಿ. ನೀನು ಡಬಲ್ ನೀರು ಇಟ್ಟಿರ್ತೀರ, ಅಳತೆನೂ ಕರೆಕ್ಟಾಗಿರುತ್ತೆ, ಸರಿಯಾಗಿರುತ್ತೆ. ಎಲ್ಲ 1-2-3 ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಒಬ್ಬೊಬ್ಬರ ಮನೇಲಿ ಒಂದೊಂದು ದಿವಸ ಮಾಡಿಕೊಳ್ಳಿ. ಬೆಂದಿರೋ ಹಿಟ್ಟು ಸ್ವಲ್ಪನೇ ತೆಗೆದು ಉಂಡೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಒಂದು ಸ್ವಲ್ಪ ಇದು ಮಾಡಿಕೊಂಡು
ಥರ ಉಂಡೆಗಳು ಹಿಂಗೆ ಈ ಥರ ಉಂಡೆಗಳು ಹಾಕ್ಬಾರ್ದು. ಹಿಂಗೆ ಕವರ್ ಇಟ್ಕೊಳ್ಳೋಣ. ಈ ಥರ ಉಂಡೆ ಇಟ್ಕೊಂಡು ಈ ಥರ ದಬ್ಬಾಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ತೆಗೆಯೋಣ. ಈ ಥರ ನಿಧಾನವಾಗಿ ಬಿಡಿಸಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕೋಣ. ಈ ಥರ ಹಪ್ಪಳ ಒತ್ತಿ ಪ್ಲಾಸ್ಟಿಕ್ ಕವರ್ ಮೇಲಾಗಲಿ ಇಲ್ಲ ಒಂದು ಶುಭ್ರವಾದ ಬಟ್ಟೆ ಮೇಲಾಗಲಿ ನೆರಳಲ್ಲಿ ಒಣಗಿಸ್ಬೇಕು. ನಾವು ಲಟ್ಸಿದ ಇದ್ರ ಒತ್ತಿದ ದಿವಸ ಒಂದು ದಿವಸ ನೆರಳಲ್ಲಿ ಒಣಗಲಿ, ಮಾರನೇ ದಿವಸ ಬಿಸಿಲಿಗೆ ಹಾಕಿ ಒಣಗಿಸ್ಬೇಕು. ಇದು ಒಂಚೂರು ತುಪ್ಪ ಹಾಕಿ ಮಕ್ಕಳಿಗೆ ತಿನ್ನಕ್ಕೆ ಕೊಡ್ರಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೋಡ್ರಿ ಈ ಥರ ಒಣಗಬೇಕು. ಹಿಂಗಂದರೆ ಪಟ್ ಪಟ್ ಅನ್ಬೇಕಿದು ಹಪ್ಪಳ, ಆವಾಗ ಒಣಗೈತೆ ಅಂತ ನೋಡ್ರಿ. ಆಮೇಲೆ ಬಿಸಿಲಿಂದ ತೊಗೊಂಡೋಗ್ಮೇಲೆ ಒಂದು ದಿವಸ ಹಂಗೆ ಬಿಟ್ಬಿಡ್ರಿ, ಬಟನ್ ಮೇಲೇ ತಣ್ಣಗಾಗುತ್ತೆ. ಒತ್ತದಾಗ ಒಂದು ದಿವಸ ನೆರಳಲ್ಲಿರಲಿ, ಮಾರನೇ ದಿವಸ ಬಿಸಿಲಿಗೆ ಹಾಕಿರಿ. ಸಾಯಂಕಾಲ ಎತ್ಕೊಂಡೋಗಿ ಒಳಗಿಡ್ತೀರಲ್ಲ, ಬೆಳಗ್ಗೆವರೆಗೂ ಹಂಗೆ ಇರಲಿ, ಬಟ್ಟೆ ಮೇಲೆ ಇರಲಿ, ಬಿಸಿ ಎಲ್ಲ ತಣ್ಣಗಾಗುತ್ತೆ. ಆಮೇಲೆ ಬಾಕ್ಸ್ಗೆ ಹಾಕ್ಕೊಡ್ರಿ. ಎಣ್ಣೆ ಕಾದಿದೆ, ಇವಾಗ ಹಾಕೋಣ. ಇದನ್ನು ಓವನ್ನಲ್ಲೂ ಇಟ್ಕೊಂಡು ಮಾಡ್ಕೋಬೋದು, ಕೆಂಡದ ಮೇಲೂ ಬೇಕಾದ್ರೆ ಸುಡ್ಬೋದು, ಇಲ್ಲ ಅಂದರೆ ಸ್ಟವ್ ಮೇಲೂ ಸುಟ್ಕೋಬೋದು.